ಹೋಗುತ್ತಿದ್ದೆ. ಆವಾಗ ನಾನು ಬಸ್ ಸ್ಟ್ಯಾಂಡಿನಲ್ಲಿ ನಿಂತಿದ್ದಾಗ ರೈಲೊಂದು ಹೀಗೆ ಶಬ್ದ ಮಾಡುತ್ತಿತ್ತು. ನಾನು ಬಸ್ಸಿನಲ್ಲಿ ಹೋಗುವಾಗ ಒಂದು KTM ಗಾಡಿ ಒಂದು ಹೀಗೆ ಶಬ್ದ ಮಾಡುತ್ತಿತ್ತು. ಅದಾದ ನಂತರ ನಮ್ಮ ಅತ್ತೆಯ ಮನೆಗೆ ಹೋದಾಗ ನಾಯಿ ಒಂದು ಹೀಗೆ ಬೊಗಳುತ್ತಿತ್ತು. ನಮ್ಮ ಅತ್ತೆಯ ಮನೆಯಲ್ಲಿ ಒಂದು ಕೊತ್ತಿಯೊಂದು ಇತ್ತು. ಅದು ಕೊತ್ತಿ ಹೀಗೆ ಶಬ್ದ ಮಾಡುತ್ತಿತ್ತು. ಅದಾದ ನಂತರ ನನ್ನ ಗೆಳೆಯನ ಮನೆಯಲ್ಲಿ 2 ಕುರಿ 1 ಹಸು ಇತ್ತು. ಅದು ಹೀಗೆ ಶಬ್ದ ಮಾಡುತ್ತಿತ್ತು. ಹಸು ಹೀಗೆ ಶಬ್ದ ಮಾಡುತ್ತಿತ್ತು. ಅಂಬಾ ಅಂಬಾ ಅಂಬಾ. ಅದಾದ ನಂತರ ನಾವು ರಾತ್ರಿ ಮಲಗಿದ್ದು ಬೆಳಿಗ್ಗೆ ವಾಕಿಂಗ್ ಹೋಗುವಾಗ ನವಿಲೊಂದು ಹೀಗೆ ಶಬ್ದ ಮಾಡುತ್ತಿತ್ತು. ಅದಾದ ನಂತರ ನಾವು ಸಂಜೆ ಕೊಂಡವನ್ನು ನೋಡಿಕೊಂಡು ನಮ್ಮ ಊರಿಗೆ ತೆರಳಿದೆವು. ಥ್ಯಾಂಕ್ ಯು.